ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದಲ್ಲಿದ್ದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ತಂದದ್ದು, ಆಟೋದಲ್ಲಿ ಕರೆತಂದು ಅದಾದ್ಮೇಲೆ ಇಟಿಯೋಸ್ ಕಾರ್ನಲ್ಲಿ ಅಪಹರಿಸಿದ್ದಾರೆ ಅಂತ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೇಣುಕಾಸ್ವಾಮಿ ಕರೆತರುವಂತಹ ದೃಶ್ಯ ಸೆರೆಯಾಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದ ಕುಂಚಿಗನಾಳ್ ಬಳಿಯ ಪೆಟ್ರೋಲ್ ಬಂಕ್ನ ಸಿಸಿಟಿವಿಯಲ್ಲಿ ಈ ದೃಶ್ಯಗಳು ಸೆರೆಯಾಗಿರೋದು. ನಿನ್ನೆ ತಾನೇ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಚಿತ್ರದುರ್ಗದಲ್ಲಿ ಪೊಲೀಸರು ಸ್ಪಾಟ್ ಮಹಜರ್ ಮಾಡಿದ್ರು. ಮಧ್ಯರಾತ್ರಿವರೆಗೂ ಕೂಡ ಆಗಿತ್ತು. ಹೇಗಾಯ್ತು ಕಿಡ್ನಾಪ್, ಎಲ್ಲಿಂದ ಆತನನ್ನ ಕರ್ಕೊಂಡು ಬಂದ್ರಿ ಅಂತ ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜಸ್ ಲಭ್ಯ ಆಗಿರೋದು ಗಮನಿಸ್ತಾ ಇದ್ದೀರಾ ನೀವು. ಕುಂಚಿನಾಳ್ ಸಮೀಪದ ಪೆಟ್ರೋಲ್ ಬಂಕ್ ಒಂದರಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ಫುಟೇಜಸ್ ರೆಕಾರ್ಡ್ ಆಗಿರೋದು. ಕಿಡ್ನಾಪ್ ಮಾಡಿದ ಕ್ಷಣದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಆಟೋ ಒಂದರಲ್ಲಿ ಕರ್ಕೊಂಡು ಬಂದು ಅದಾದ್ಮೇಲೆ ಅದರಿಂದ ಇಟಿಯೋಸ್ ಕಾರ್ಗೆ ಶಿಫ್ಟ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು ನೋಡ್ಬೋದು ನೀವು ಈ ವಿಜುವಲ್ ಅಲ್ಲಿ. ಅಲ್ಲಿ ಒಂದು ಆಟೋ ಕಾಣ್ತಾ ಇದೆಯಲ್ಲ, ಇದೇ ಆಟೋದಲ್ಲಿ ಆತನನ್ನ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದೆ ಈ ಗ್ಯಾಂಗ್. ಅದಾದ್ಮೇಲೆ ಮತ್ತೊಂದು ಕಾರ್ ಕರೆಸ್ಕೊಂಡಿದ್ದಾರೆ. ಆ ಇಟಿಯೋಸ್ ಕಾರ್ನಲ್ಲಿ ಆತನನ್ನ ಎತ್ತಾಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಕಡೆಗೆ ಕರ್ಕೊಂಡು ಬಂದಿರೋದು. ಇಲ್ಲಿ ಓಡಾಟದ ಒಂದಷ್ಟು ವಿಜುವಲ್ಸ್ ಮತ್ತೆ ಈ ಬಲಭಾಗದಲ್ಲಿ ನೀವು ಮಾರ್ಕ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದೀವಲ್ಲ ನೋಡಿ, ಈ ದೃಶ್ಯದಲ್ಲಿ ಈತ ಆರೋಪಿ ಅನು A7, ಈ ಪ್ರಕರಣದಲ್ಲಿ ಈತ A7 ಆರೋಪಿ ಅನು ಓಡಾಟದ ದೃಶ್ಯ ಕೂಡ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಕಾಣಸಿಗ್ತಾ ಇದೆ. ಈ ಎಡಭಾಗದಲ್ಲಿ ನೀವು ನೋಡ್ತಾ ಇರೋ ಆಟೋ ಚಲಿಸ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದಕ್ಕೆ ಮುಂಚಿನ ದೃಶ್ಯ ನೀವು ನೋಡಿದ್ರೆ ರಿಂಗ್ ರೋಡ್ ಒಂದರ ಸಮೀಪ ರೇಣುಕಾಸ್ವಾಮಿ ತನ್ನ ಗಾಡಿ ಮೇಲೆ ಕುಳಿತುಕೊಂಡು ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಈ ಆಟೋದಲ್ಲಿ ಆತನನ್ನ ಕರ್ಕೊಂಡು ಹೋಗಿ ನಂತರ ಕಾರ್ನಲ್ಲಿ ಕಿಡ್ನಾಪ್ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಆಟೋದಲ್ಲಿ ಮೊದಲಿಗೆ ಕರೆದುಕೊಂಡು ಹೋಗಿರೋ ದೃಶ್ಯ ಜೊತೆಗೆ A7 ಆರೋಪಿ ಅನು ಓಡಾಟದ ದೃಶ್ಯ ಕೂಡ ಈಗ ಸಿಸಿಟಿವಿ ಕವರೇಜ್ ನಲ್ಲಿ ಲಭ್ಯ ಆಗಿರೋದು. ಏನೆಲ್ಲ ಕರೆಂಟ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಪ್ರಮುಖವಾಗಿ ಈಗಾಗಲೇ ಏನು ಸಿಸಿಟಿವಿ ಫುಟೇಜ್ಗಳು ನಮ್ಗೆ ಲಭ್ಯವಾಗಿದೆ. ಆ ಸಿಸಿಟಿವಿ ಫುಟೇಜ್ ನಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಆರೋಪಿಯನ್ನ ಯಾವ ರೀತಿ ಅವರು ಪ್ಲಾನ್ ಮಾಡಿ ಕರ್ಸ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಹೈವೇಗೆ ಅವರನ್ನ ಕರ್ಸ್ಕೊಂಡು ಬರ್ತಾರೆ. ಹೈವೇಗೆ ಕರ್ಸ್ಕೊಂಡು ಬಂದ ನಂತರ ಅದನ್ನ ಕಾರಿಗೆ ಎಕ್ಸ್ಚೇಂಜ್ ಮಾಡುವಂತ ದೃಶ್ಯಗಳು. ಅಂದ್ರೆ ಪ್ಯೂರ್ಲಿ ಇದು ಸಿಸಿಟಿವಿಯನ್ನ ತಪ್ಪಿಸೋದಕ್ಕೆ ಮಾಡಿರುವಂತದ್ದು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ ಅಂದ್ರೆ ಆ ಸಿಸಿಟಿವಿ ಫುಟೇಜ್ ಅನ್ನ ತಪ್ಪಿಸುವಂತ ಸಲುವಾಗಿ ಅವರು ಕಾರನ್ನ ಮೊದಲಿಗೆ ಆ ಪೆಟ್ರೋಲ್ ಬಂಕ್ ಬಳಿ, ಅಂದ್ರೆ ಕುಂಚಿಗನಾಳ್ ಏನೇನಿದೆ ಆ ಕುಂಚಿಗನಾಳಿನ ಪೆಟ್ರೋಲ್ ಬಂಕ್ ಬಳಿ ಅವರನ್ನ ಕರ್ತ್ಕೊಂಡು ಬರ್ತಾರೆ. ಕರ್ತ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಪಕ್ಕದಲ್ಲಿರುವಂತಹ ಖಾಲಿ ಜಾಗದಲ್ಲಿ, ಅಂದ್ರೆ ಪೆಟ್ರೋಲ್ ಬಂಕ್ ನ ಪಕ್ಕದಲ್ಲೇ ಇರುವಂತಹ ಖಾಲಿ ಜಾಗದಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದಂತ ಸಂದರ್ಭದಲ್ಲಿ ತಾವು ಬಂದು ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕುರುಹುಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಸಿಸಿಟಿವಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕೆ 8ನೇ ಆರೋಪಿ ರವಿಯನ್ನ ಬಿಟ್ಟು 8ನೇ ಆರೋಪಿ ಅನುವನ್ನ ಬಿಟ್ಟಿರ್ತಾರೆ. ಹಾಗಾಗಿ ಅನು ಮೊದಲಿಗೆ ನಮ್ಗೆ ಸಿಕ್ಕಿರುವಂತ ಸಿಸಿಟಿವಿ ಫುಟೇಜ್ ಅಲ್ಲಿ ರೇಣುಕಾಸ್ವಾಮಿ ಫೋನ್ ನಲ್ಲಿ ಮಾತನಾಡ್ತಾ ಇರುವಂತದ್ದು ಕೂಡ ಕ್ಯಾಪ್ಚರ್ ಆಗಿದೆ. ಜೊತೆಗೆ ಅನು ಅದಾದ ನಂತರ ಪೆಟ್ರೋಲ್ ಬಂಕಿಗೆ ಬರ್ತಾರೆ. ಅಂದ್ರೆ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಬಂಕ್ ನ ಒಳಗಡೆ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಸಿಸಿಟಿವಿ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದಾದ ಬಳಿಕ ಫೋನ್ ನಲ್ಲಿ ಮಾತನಾಡ್ತಾ ಮತ್ತೆ ವಾಪಸ್ ಹೋಗ್ತಾನೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಅನು ಹೋಗ್ತಿರುವಂತಹ ದೃಶ್ಯಾವಳಿಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಪಕ್ಕದ ಖಾಲಿ ಜಾಗ ಏನಿದೆ, ಅಂದ್ರೆ ನಿನ್ನೆ ಮಹಜರು ಮಾಡಿರುವಂತಹ ಜಾಗ ಏನಿದೆ, ರಾಘವೇಂದ್ರ ಅವರನ್ನ ಕರ್ಕೊಂಡ್ಬಂದು ಪೊಲೀಸರು ಮಹಜರು ಮಾಡಿರುವಂತಹ ಜಾಗ, ಆ ಜಾಗದಲ್ಲಿ ಕಾರನ್ನ ನಿಲ್ಸಿರುವಂತಹ ದೃಶ್ಯಗಳು ಕೂಡ ಕಾಣಿಸುತ್ತೆ. ಅಂದ್ರೆ ಖಾಲಿ ಜಾಗದಲ್ಲಿ ಕಾರನ್ನ ನಿಲ್ಸಿ ಅಲ್ಲಿಗೆ ಆಟೋವನ್ನ ಮೊದಲೇ ನಿಲ್ಲಿಸ್ಕೊಂಡು ಅದಾದ ನಂತರ ಅವ್ರನ್ನ ಕಾರಿಗೆ ಡಂಪ್ ಮಾಡಿ, ಅಂದ್ರೆ ಅಲ್ಲಿಂದ ಕಾರ್ಗೆ ಪುಸ್ಲಾಯಿಸಿ ಅವರನ್ನ ಹತ್ತಿಸ್ಕೊಂಡು ರೇಣುಕಾಸ್ವಾಮಿ ಅವರನ್ನ ಅಲ್ಲಿಂದ ಹಿರಿಯೂರು ಮಾರ್ಗವಾಗಿ ನೇರವಾಗಿ ಅವರು ಬೆಂಗಳೂರಿಗೆ ತಲುಪಿರುವಂತದ್ದು. ಹಾಗಾಗಿ ಈ ಒಂದು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಎವಿಡೆನ್ಸ್ ಆಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಈ ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಚಿತ್ರದುರ್ಗ ಪೊಲೀಸರು ಕೂಡ ಮಾಡಿದ್ದಾರೆ. ವಿಜಯ್, ಸಂದೇಶ್, ಇವರು ಬಹಳ ತಲೆ ಓಡಿಸಿ ಪ್ಲಾನ್ ಮಾಡಿ ಸಿಸಿಟಿವಿ ಫುಟೇಜಸ್ಗೆ ಸಿಕ್ಕಾಕೊಳ್ಬಾರ್ದು ಅಂತ ಡೈವರ್ಟ್ ಮಾಡೋ ಪ್ರಯತ್ನ, ಜೊತೆಗೆ ಈ ಅನು ಏನಿದ್ದಾನೆ ಈತ A7 ಆರೋಪಿ, ಈತನ ಓಡಾಟ ಇಲ್ಲಿ ಸರಿಯಾಗಿರೋದು ಸ್ಟಿಲ್ ಮಿಸ್ಸಿಂಗ್ ಅನ್ಸುತ್ತೆ ಅಲ್ವಾ ಪ್ರಕರಣದಲ್ಲಿ ಈತ? ಆ ಎಲ್ಲದರ ಬಗ್ಗೆ ಏನಾದ್ರೂ ಗೊತ್ತಾಗ್ತಿದ್ಯಾ?
ವಿಜಯ್, ಅನು, ಜಗ್ಗು ಹಾಗೆ ಮತ್ತೋರ್ವ ಆರೋಪಿ ರಾಘು ಏನಿದ್ದಾನೆ ಅವರು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಹಾಗೆ ಇಟಿಒ ಚಾಲಕ ರವಿಯನ್ನ ಹೊರತುಪಡಿಸಿದ್ರೆ ಇನ್ನು 3 ಜನರು ಕೂಡ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ. 3 ಜನರು ಕೂಡ ಚಿತ್ರದುರ್ಗ ಮೂಲದವ್ರು. ಅಂದ್ರೆ ಚಿತ್ರದುರ್ಗದ ನಿವಾಸಿಗಳೇ. ಅವ್ರಿಗೆ ದರ್ಶನ್ ಅನ್ನ ಪರಿಚಯ ಮಾಡಿಸ್ತೀನಿ ಅಥವಾ ದರ್ಶನ್ ನಿಮ್ ಜೊತೆಗೆ ನೇರವಾಗಿ ಮಾತಾಡ್ತಾರೆ ಇವನ್ನ ಕರ್ಕೊಂಡು ಹೋದ್ರೆ ಅಂತ ಹೇಳಿ, ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಡ್ತೀನಿ ಅಂತ ಹೇಳಿ ರಾಘವೇಂದ್ರ ಪುಸ್ಲಾಯಿಸಿ ಅವ್ರನ್ನು ಕೂಡ ಕರ್ಕೊಂಡು ಹೋಗಿರ್ತಾನೆ. ಅವ್ರು ಕರೆದ್ರು, ಜೊತೆಗೆ ಎಲ್ಲೊಂದ್ ಕಡೆ ದರ್ಶನ್ ಅವ್ರ ಜೊತೆಯಲ್ಲಿ ನಾವು ಫೋಟೋ ಕೂಡ ತೆಗೆಸ್ಕೋಬಹುದು ಅಂತ ಹೇಳ್ತಿರೋದ್ರಿಂದ ಅವರ ಜೊತೆಯಲ್ಲೇ ಓಡಾಡುವಂತ ಕೆಲಸವನ್ನ ಅಥವಾ ಜೊತೆಯಲ್ಲಿ ಕಂಪ್ಲೀಟ್ ಪ್ಲಾನಿಗೆ ಸಹಕಾರ ನೀಡುವಂತ ಕೆಲಸವನ್ನ ಅನು ಕೂಡ ಮಾಡಿರುವಂತದ್ದು. ಪ್ರಕರಣದಲ್ಲಿ ಅನು 7ನೇ ಆರೋಪಿಯಾಗಿದ್ದಾರೆ. ವಿಜಯ್, ಆಲ್ ರೈಟ್, ಥ್ಯಾಂಕ್ ಯು ಸಂದೇಶ್. ಸೊ ನಡೆದಿರೋದಿಷ್ಟು, ಅಂದ್ರೆ CCTV ಎಲ್ಲೆಲ್ಲಿ ಕವರೇಜ್ ಇದೆ ಅದನ್ನು ತಪ್ಪಿಸಿ ಗೊತ್ತಾಗದೇ ಇರೋ ಹಾಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ರೀತಿ ಡೈವರ್ಟ್ ಮಾಡಿರೋ ಪ್ರಯತ್ನ. ಮೊದಲೇ ಸೀದಾ ಅಲ್ಲಿ ಕಾರ್ ತಂದು ಎತ್ತಾಕೊಂಡು ಹೋಗಿದ್ದಿದ್ರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ CCTV ಕವರೇಜ್ನಲ್ಲಿ ಗೊತ್ತಾಗೋಗ್ತಾ ಇತ್ತು. ಆ ಕಾರಣಕ್ಕೆ ಮೊದಲಿಗೆ ಒಂದು ಆಟೋ ತಂದು ಅಲ್ಲಿಂದ ಆ CCTV ಕವರ್ ಆಗೋ ಏರಿಯಾ ಏನಿದೆ ಅಲ್ಲಿ ಪಾಸ್ ಆದಮೇಲೆ ನಂತರ ಅಲ್ಲಿಂದ ಆತನನ್ನು ಆಟೋಯಿಂದ ಕರ್ಕೊಂಡು ಕಾರಿಗೆ ಹಾಕ್ಕೊಂಡು ಬೆಂಗಳೂರು ಕಡೆ ಕರ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ಎಲ್ಲಿ CCTVಗಳಿದೆ ಇಲ್ಲ ಅನ್ನೋದೆಲ್ಲನೂ ತಿಳ್ಕೊಂಡೇ ಆತನನ್ನು ಪುಸ್ಲಾಯಿಸಿ ಕರ್ಕೊಂಡು ಬಂದಿರೋದು ಇದರಿಂದ ಸ್ಪಷ್ಟ ಆಗುತ್ತೆ. ಆ ಜಾಗದಲ್ಲೆಲ್ಲ ಓಡಾಡಿ ಸುತ್ತಮುತ್ತ ಎಲ್ಲೆಲ್ಲಿ CCTV ಇದೆ ಇಲ್ಲ ಎಲ್ಲವನ್ನು ಗಮನಕ್ಕೆ ತಗೊಳ್ತಾ ಇದ್ದಾರೆ ಆರೋಪಿಗಳು. ಬಲಭಾಗ ದೃಶ್ಯದಲ್ಲಿ ನೀವು ಅದನ್ನು ನೋಡ್ಬೋದು. ಈ ಅನುಗಾಗಿ ಇನ್ನೂ ಕೂಡ ಪೊಲೀಸರು ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಮಂಡ್ಯ, ಮೈಸೂರು ಭಾಗದಲ್ಲೆಲ್ಲ ಈಗಾಗಲೇ ಪೊಲೀಸರು ಸರ್ಚಿಂಗ್ ಆಪರೇಷನಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಇವ್ರು ಯಾರು ಇನ್ನೂ ಸಿಕ್ಕಿಲ್ಲ. ಆತನನ್ನು ಪುಸ್ಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಅಂದರೆ ಬೆಂಗಳೂರಿಗೆ ಹೋಗೋಣ, ದರ್ಶನ್ ಸಿಗ್ತಾರೆ, ಅವ್ರ ಜೊತೆಗೆ ನೀನು ಮಾತಾಡ್ಬೋದು, ಫೋಟೋ ಕೂಡ ತೆಗೆಸ್ಕೊಳ್ಬೋದು, ಭಾಳ ಹತ್ತಿರದಿಂದ ಅವರನ್ನು ಭೇಟಿ ಮಾಡ್ಬೋದು ಅಂತೆಲ್ಲ ಹೇಳಿ ರೇಣುಕಾ ಸ್ವಾಮಿಯನ್ನು ಪುಸ್ಲಾಯಿಸಿ ಅಲ್ಲಿಂದ ಕರ್ಕೊಂಡು ಹೊರಟಿದ್ದಾರೆ. ಮೊದಲಿಗೆ ಆಟೋ ಹತ್ತಿಸ್ಕೊಂಡಿದ್ದಾರೆ. ಆಟೋ ಆ ಪೆಟ್ರೋಲ್ ಬಂಕ್ ಹತ್ರ ಪಾಸ್ ಆಗ್ತಾ ಇರೋ ಫುಟೇಜ್ ಇದು. ಅದಾದಮೇಲೆ ಕಾರ್ ಹತ್ತಿಸ್ಕೊಂಡಿದ್ದಾರೆ. ಸೊ ನೋಡಿ, ಈ ಅನು ಈ ದೃಶ್ಯದಲ್ಲಿ ಆ ಕಾರ್ ಹತ್ರ ಹೋಗ್ತಾ ಇರುವಂಥ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. ಒಂದಷ್ಟು ಹೊತ್ತು ಆ ಪೆಟ್ರೋಲ್ ಬಂಕ್ನ ಬಳಿ ಓಡಾಟ ನಡೆಸ್ತಾನೆ, ಏನೇನೋ ಸುತ್ತಮುತ್ತ ಗಮನಿಸ್ತಾ ಇರೋ ಹಾಗೆ ಕಾಣುತ್ತೆ. ಅದಾದಮೇಲೆ ಅಲ್ಲೇ ನಿಂತಿರುವಂಥ ಕಾರ್ನ ಬಳಿ ಸೀದಾ ಆತ ನಡೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಇನ್ನೊಂದು ದೃಶ್ಯದಲ್ಲಿ ನೀವು ಗಮನಿಸಿದ್ದು ಆಟೋ ಅಲ್ಲಿ ತಿರುಗಿ ಪಾಸ್ ಆಗುವಂಥದ್ದು. ಸೊ ಎಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಸಿಕ್ಕಾಕೊಳ್ಬಾರ್ದು, ಯಾವುದೇ ರೀತಿ ಸಾಕ್ಷಿಗಳು ಉಳಿಬಾರ್ದು ಅನ್ನೋದನ್ನು ಯೋಚನೆ ಮಾಡಿದ್ದಾರೆ. ಬಟ್ ಅದು ಯಾವುದು ಕೂಡ ಎಕ್ಸಿಕ್ಯೂಟ್ ಆಗಿಲ್ಲ ಅವ್ರು ಅಂದ್ಕೊಂಡ ಹಾಗೆ. ಅನು ಹೋಗಿ ಆ ಕಾರ್ ಬಳಿ ಕಾರ್ ಹತ್ಕೊಳ್ತಿದ್ದಾಗೆ ಆ ಕಾರು ಅಲ್ಲಿಂದ ಮೂವ್ ಆಗುತ್ತೆ. ಆ ದೃಶ್ಯ ಕೂಡ ನೀವು ಗಮನಿಸ್ಬೋದು. ಸೊ ಇದೆಲ್ಲ ಇವರು ಪಕ್ಕಾ ಪ್ಲ್ಯಾನ್ ಮಾಡಿರೋದು. ಮೊದಲಿಗೆ ಅಲ್ಲೊಂದು ಆಟೋ ಬರುತ್ತೆ, ಆಟೋಯಿಂದ ಕರ್ಕೊಂಡೋಗಿ ಆತನನ್ನು CCTVಯಲ್ಲಿ ರೆಕಾರ್ಡ್ ಆಗದೇ ಇರೋ ಹಾಗೆ ಇಳಿಸ್ಕೊಳ್ತಾರೆ. ಆಮೇಲೆ ಕಾರ್ ಹತ್ತಿಸ್ಕೊಳ್ಳೋದು. ಇಷ್ಟೊತ್ತು ಇಲ್ಲಿ ಓಡಾಡ್ಕೊಂಡಿದ್ದಂಥ ಅನು ಇರ್ತಾನಲ್ಲ, A7 ಆರೋಪಿ, ಆತ ಫೋನಲ್ಲಿ ಮಾತಾಡ್ಕೊಂಡೀಗ ಕಾರ್ ಕಡೆ ಹೋಗ್ತಾ ಇದ್ದಾನೆ. ಅದೇ ETO's ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡು ಅದಾದಮೇಲೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಿರೋದು. ಈ CCTV ಫುಟೇಜಸ್ ಇದುವರೆಗೂ ಕೂಡ ಲಭ್ಯ ಆಗಿರಲಿಲ್ಲ. ಈಗ ಈ ಫುಟೇಜಸ್ ಲಭ್ಯ ಆಗಿರೋದು. ನ್ಯೂಸ್ ಫಸ್ಟ್ನಲ್ಲಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗದ ಕುಂಚಿಗನಾಳ್ ಪೆಟ್ರೋಲ್ ಬಂಕ್ನ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ ಇದು. ಅಂದರೆ ಬಹಳ ಚಾಲಾಕಿಗಳ ಥರ ಪ್ಲ್ಯಾನ್ ಮಾಡಿದ್ದಾರೆ ಇವರೆಲ್ಲ. ಸ್ಟಿಲ್ ಈ ಕಿಡ್ನ್ಯಾಪ್ ಮಾಡಿರೋ ಗ್ಯಾಂಗ್ ಇದೆಯಲ್ಲ, ಈ 3 ಜನ ಇನ್ನೂ ಸಿಕ್ಕಿಲ್ಲ. ಅವರನ್ನು ಹುಡುಕ್ತಿದ್ದಾರೆ ಪೊಲೀಸರು. ಅವ್ರು ಏನೋ ಒಂದು ಕತೆ ಕಟ್ಟಿ ರೇಣುಕಾ ಸ್ವಾಮಿಯನ್ನು ಯಾಮಾರಿಸಿ ಈ ರೀತಿ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು. ಅದಕ್ಕೆ ಪೂರಕ ಅನ್ನೋ ಹಾಗೆ ಈಗ CCTV ಫುಟೇಜಸ್ ಕೂಡ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.